ಗುಡ್ ಮಾರ್ನಿಂಗ್ ಮಕ್ಕಳ. ಇವತ್ತಿನ ದಿನ ಸಂಕೇತ ಏನು ಮಾಡ್ಯಾನ್ರಿ ಅಂದ್ರೆ ಒಂದು ಟಾಸ್ಕ್ ಕೊಟ್ಟ ನಮಗೆ. ಏನಂದ್ರೆ ಇಲ್ಲೊಂದು ಅವಂಗ ಹಲ್ಲಿ ಬಿದ್ದಿತ್ತು. ಆ ಹಲ್ಲಿದ ಏನೈತ್ರಿ ಅಂದ್ರೆ ಮೂಳೆಗಳ ರಚನೆಗಳನ್ನು ಉಳಿದಂಥದ್ದಷ್ಟ, ಅಂದ್ರೆ ಅವಶೇಷಗಳು ಅಂತ ಕರಿತೀವಿ ನಾವು, ಪಳಿಯುಳಿಕೆಗಳು ಅಂತೇಳಿ. ಅಂಥದ್ದು ಮಾತ್ರ ನಮಗೆ ಉಳ್ದೈತಿ ಇಲ್ಲಿ, ಹೌದಾ? ಅವಶೇಷ ಮಾತ್ರ. ಅವುಗಳನ್ನು ನಾವೇನು ಮಾಡತ್ತೀವಿ ಅಂದ್ರೆ ನಿಮಗೆ ತೋರ್ಸೋಕೆ ಪ್ರಯತ್ನ ಮಾಡತ್ತೀನಿ. ಇದು ಯಾವುದ್ರೊಳಗೆ ಬರ್ತೈತ್ರಿ ಅಂದ್ರೆ ಕಶೇರುಕ ಒಳಗೆ ಬರ್ತೈತಿ. ಇಲ್ಲಿ ನಾವು ಇದು ನೋಡ್ತೀವಲ್ಲ, ಇದು ಬೆನ್ನು ಮೂಳೆ, ಇದು ಹಲ್ಲಿಯ ಬೆನ್ನು ಮೂಳೆ, ಇದು ಸಹ ನಮ್ಮಲ್ಲಿ ಇರ್ತೈತಿ. ಇಂತಹ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದಕ್ಕೆ ಕಶೇರುಕಗಳು ಅಂತ ಕರಿತೀವಿ. ಇದೆಲ್ಲನೂ ಬೆನ್ನು ಮೂಳೆಯ ರಚನೆ. ಇಲ್ಲಿ ಮುಂದ್ಗಡೆ ಅದಾವಲ್ರಿ ಇವುಗಳ ಬಾಜುಕ ಬೆನ್ನು ಮೂಳೆ ಅದ. ಇಲ್ಲಿ ಹೊಳಸಿ ತೋರಿಸ್ತೇನೆ ರೀ ನಿಮಗೆ, ಅದು ಎಲ್ಲಿಂದ ಶುರು ಆಗೈತಿ ಬೆನ್ನು ಮೂಳೆ? ಕುತ್ತಿಗೆ ಭಾಗದಿಂದ ಶುರು ಆಗೈತಿ ನೋಡಿ, ಹೌದಾ? ನಿಮ್ದು ಸಹ ಬೆನ್ನು ಮೂಳೆ ಎಲ್ಲಿಂದ ಶುರು ಆಗೈತ್ರಿ? ನಿಮ್ದು ಸಹ ಬೆನ್ನು ಮೂಳೆ ಎಲ್ಲಿಂದ ಶುರು ಆಗೈತ್ರಿ? ಹೌದಾ? ಇಲ್ಲಿಂದನ ಕುತ್ತಿಗೆ ಭಾಗದಿಂದನ ಶುರು ಆಗೈತಿ, ಈ ರೀತಿಯಾಗಿ ಹೋಗೈತಿ. ಅದೇ ರೀತಿನ ಇಲ್ಲಿಯೂ ಸಹ ಏನೈತ್ರಿ, ಹಲ್ಲಿಯ ರಚನೆನೂ ಸಹ ಬೆನ್ನು ಮೂಳೆ ಆಗೈತಿ. ಇದು ನಾವು ಎದ್ರೊಳಗೆ ಕರಿತೀವ್ರಿ ಅಂದ್ರೆ ಸರೀಸೃಪಗಳ ಒಳಗೆ ಬರ್ತೈತಿ. ಅಂದ್ರೆ ತೆವಳ್ಕೊಂಡು ಹೋಗುವಂತಹ ಪ್ರಾಣಿಗಳ ಒಳಗೆ ಬರುವಂತಹ ಈ ಹಲ್ಲಿಯು ಒಂದಾಗೈತಿ, ಹೌದಾ? ಹಲ್ಲಿ ಆಗಿರು ಮತ್ತು ನಾವು ಮೊಸಳೆ ಅಂತ ಹೇಳ್ತೀವಿ, ಹಾವು ಅಂತ ಹೇಳ್ತೀವಿ. ಇವುಗಳೆಲ್ಲವೂ ಏನಾಗ್ತಾವ್ರಿ ಅಂದ್ರೆ ಇವು ಒಂದೇ ಜಾತಿಗೆ ಸೇರಿದಂಥದ್ದು. ಇವುಗಳಿಗೆ ಸರೀಸೃಪಗಳು ಅಂತ ಕರಿತೀವಿ ನಾವು, ಹೌದಾ? ಇದು ಕಶೇರುಕಗಳ ಅಂತ ತೋರಿಸೋ ಸಲುವಾಗಿ ನಾನು ನಿಮಗೆ ಇಲ್ಲಿ ಕರೆದಿದ್ದೆ ಅಷ್ಟೇ. ಅರ್ಥ ಆಯ್ತು ಮಕ್ಕಳ? ಓಕೆ, ಡನ್.